ಬೆಂಗಳೂರಿನ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ನಮ್ಮ ಸಂಸ್ಕೃತಿ 2026 ಸಾಂಸ್ಕೃತಿಕ ಬೇಸಿಗೆ ಶಿಬಿರ ಕಿತ್ತೂರು ರಾಣಿ ಚೆನ್ನಮ್ಮ ಒಳಾಂಗಣ ಕ್ರೀಡಾಂಗಣದಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಮ್ಮುಖದಲ್ಲಿ ಮತ್ತು ಮಾಜಿ ಶಾಸಕರು ಜಯನಗರ ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಮಾಜಿ ಸದಸ್ಯರು ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕರು, ಬಿಬಿಎಂಪಿ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕ್ರೀಡಾಶ್ರೀ ಎನ್ ನಾಗರಾಜು ಅವರ ಸಾರಥ್ಯದಲ್ಲಿ ನಮ್ಮ ಸಂಸ್ಕೃತಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಅಪ್ರತಿಮ ನವ ಪ್ರತಿಭೆಗಳ ಅನ್ವೇಷಣೆ ಹಾಗೂ ತರಬೇತಿ ಕಾರ್ಯಕ್ರಮವು ದಿನಾಂಕ 6-4-2026 ರಿಂದ ದಿನಾಂಕ 1-5-2026 ರವರೆಗೆ ತಜ್ಞ ಪರಿಣಿತ ಕಲಾವಿದರಿಂದ ಹಾಗೂ ಗುರುಗಳಿಂದ ವಿಶೇಷ ತರಬೇತಿಯನ್ನು ಮಕ್ಕಳಿಗೆ ನೀಡಿದರು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು. ಕೋಲಾಟ, ಜಾನಪದ ನೃತ್ಯಗಳು, ನರಸಿಂಹ ಮತ್ತು ಮಹಿಷಾಸುರಮರ್ದಿನಿ ನೃತ್ಯವನ್ನು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಪ್ರದರ್ಶಿಸಿದರು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರುಗಳು ಹಾಗೂ ಕಾಂಗ್ರೆಸ್ಸಿನ ಮುಖಂಡರಾದ ಪ್ರಮೋದ್ ಅವರು ಆಗಮಿಸಿದರು. ಬಂದಂತಹ ಅತಿಥಿಗಳಿಗೆ ಎನ್ ನಾಗರಾಜು ಅವರು ಸನ್ಮಾನಿಸಿ ಗೌರವಿಸಿದರು. ಸಂಸ್ಕೃತಿ ಅಂತ ಸತತವಾಗಿ 15 ವರ್ಷ ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ನಮ್ಮ ಜಯನಗರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶ್ರೀ ನಾಗರಾಜ್ ಅವರು ಇವತ್ತು ಕೊನೆ ದಿನ ಎಲ್ಲ ನಮ್ಮ ಮುದ್ದಿನ ಮಕ್ಕಳು ಬಂದು ಅವರ ಕಲೆ ಅನೇಕ ತಂಡಗಳನ್ನ ಮಾಡಿಕೊಂಡು ಡಾನ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಕರಾಟೆ ಇರ್ಬೋದು, ಅದನ್ನು ಇವತ್ತು ಎಲ್ಲ ನಮ್ಮ ಪೋಷಕರು ಎಲ್ಲರೂ ಬಂದಿದ್ದಾರೆ. ನಮ್ಮ ಗುರುಗಳು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು, ಎಲ್ಲ ನಮ್ಮ ಮುಖಂಡರು, ನಮ್ಮ ಪ್ರತಿಭಾಕ ಅವರು, ನಮ್ಮ ಅಮುಲೋಕ ಅವರು ಎಲ್ಲರೂ ಸಹ ಬಂದಿದ್ದಾರೆ. ನಿಜವಾಗ್ಲೂ ಪ್ರತಿಯೊಂದು ಮಗುವನ್ನು ಸಹ ಒಂದು ಪ್ರತಿಭೆ ಇರುತ್ತೆ, ಒಂದು ಕಲೆ ಇರುತ್ತೆ, ಅದನ್ನು ಹುಡುಕಿ ನಾವು ಪ್ರೋತ್ಸಾಹ ಕೊಡಬೇಕು. ಅಲಾಂಗ್ ವಿತ್ ಫಾರ್ಮಲ್ ಎಜುಕೇಷನ್ ಬರೆಯೋದ್ರ ಜೊತೆ ಅಂತ ನಾನು ಹೇಳಿ ಮತ್ತೊಮ್ಮೆ ನಾನು ನಮ್ಮ ಇಡೀ ಬಾಂಧವ ತಂಡವ್ರಿಗೆ, ನಾಗರಾಜ್ ಸರ್ ಅವ್ರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದ ಕೇಳಕ್ಕೆ ಬಯಸ್ತೀನಿ. ನಮ್ಮ ಸಂಸ್ಕೃತಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮತ್ತು KPCC ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರು ಮತ್ತು ಅನೇಕ ಗಣ್ಯರು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸಾವಿರಾರು ಜನ ಸೇರಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆಲ್ಲ ರಾತ್ರಿ ಹಗಲು ದುಡ್ದಂಥ ನಮ್ಮೆಲ್ಲ ಸ್ನೇಹಿತರು ನನಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೋರಿಯೋಗ್ರಾಫರ್ಸು ಎಲ್ಲ ಒಂದಕ್ಕಿಂತ ಒಂದೊಂದು ಒಳ್ಳೆಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಾನಪದ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ನರಸಿಂಹ ಡ್ಯಾನ್ಸು ತುಂಬ ಒಂದಕ್ಕಿಂತ ಒಂದು ಒಳ್ಳೆ ಪ್ರೋಗ್ರಾಮು. ನಿಜವಾಗ್ಲೂ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಬಂದಿದೆ. ನಾನು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವ್ರಿಗೆ ಮತ್ತು ನಮ್ಮೆಲ್ಲ ಕೋರಿಯೋಗ್ರಾಫರ್ಸ್ಗೆ ಮತ್ತು ನಮ್ಮ ಎಲ್ಲ ವಾಲಂಟಿಯರ್ಸ್ಗೆ, ನನಗೆಲ್ಲ ಸಹಕಾರ ನೀಡಿದಂಥವ್ರಿಗೆ ಮತ್ತು ವಿಶೇಷವಾಗಿ ನಮ್ಮ ವಾಲಂಟಿಯರ್ಸು ತುಂಬ ಚೆನ್ನಾಗಿ ಮಕ್ಕಳ ಥರ ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ. ನಮ್ಮ ವಾಲಂಟಿಯರ್ಸ್ ಕೂಡ ಪ್ರೋಗ್ರಾಮ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆದರೆ ಈ ಸತಿ ನಾನು ವಿಶೇಷವಾಗಿ ಸುಮಾರು ಒಂದು 10,000 ಜನನ ಸೇರಿಸಬೇಕು. ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಜಯನಗರ ಉತ್ಸವ, ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಬರೋ ವರ್ಷ ಏಪ್ರಿಲ್ 24ನೇ ತಾರೀಕು ನಮ್ಮ
ಜಯನಗರ 4ನೇ ಬಡಾವಣೆ ಗಣೇಶ ದೇವಸ್ಥಾನದ ಮುಂಭಾಗ, ಚಾಲುಕ್ಯ ಹೋಟ್ಲ್ ಮುಂಭಾಗ, ಇಡೀ ರೋಡಲ್ಲಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸಿಂದ ಜಯನಗರ ಪೊಲೀಸ್ ಸ್ಟೇಷನ್ವರೆಗೂ ಒಂದು ದೊಡ್ಡ ಮಟ್ಟದಲ್ಲಿ ಜಯನಗರ ಉತ್ಸವ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀನಿ. ಇನ್ನು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಆದರೆ ರಾತ್ರಿ 10 ಗಂಟೆವರೆಗೂ ರಸ್ತೆ ತುಂಬ ಜಾನಪದ ಡ್ಯಾನ್ಸು, ದೇಸಿ ಆಟಗಳು, ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಬರೋ ವರ್ಷ ಮಾಡ್ತೀವಿ.